ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಅಂದರೆ ಇವತ್ತಿನ ಟಾಪಿಕ್ ಬಂದು ಪೊರಕೆ ಬಗ್ಗೆ. ಪೊರಕೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅಂದರೆ ಪೊರಕೆಯನ್ನು ಯಾವ ಥರ ಬಳಸಬೇಕು, ಹೇಗಿಡಬೇಕು, ಮನೆಯಲ್ಲಿ ಯಾವ ಥರ ಬಳಸಬೇಕು, ಹೊರಗಡೆ ಯಾವ ಥರ ಬಳಸಬೇಕು, ಯಾವ ವಾರ ಪೊರಕೆನ ಮನೆಗೆ ತರಬೇಕು, ಹಾಗೆ ಹಳೆ ಪೊರಕೆನ ಯಾವ ವಾರ ಹೊರಗಡೆ ಹಾಕಬೇಕು. ಒಟ್ಟಾರೆ ಹೇಳೋದಾದರೆ ಸಂಪೂರ್ಣವಾಗಿ ಪೊರಕೆಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಕೆಲವೊಬ್ಬರು ಇದರ ಬಗ್ಗೆ ತಿಳ್ಕೊಂಡಿರ್ತೀರ. ಇನ್ನಷ್ಟು ವಿಷಯನ ಅಂದರೆ ಏನೇನ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗುತ್ತೋ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕೆಲವೊಂದು ಸಲ ಒಂದೊಂದು ಸಣ್ಣ ತಪ್ಪುಗಳಿಂದಲೇ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಅದರಲ್ಲಿ ಈ ಪೊರಕೆ ವಿಚಾರನೂ ಒಂದಾಗಿದೆ. ಈ ಪೊರಕೆ ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಎಲ್ಲಿಗೂ ಸ್ಕಿಪ್ ಮಾಡಲೇಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ಮೊದಲಿಗೆ ಮನೆಯನ್ನು ಸ್ವಚ್ಛವಾಗಿ ಇಡೋದಕ್ಕೆ, ಹಾಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕೋದಕ್ಕೆ ನಮಗೆ ಪೊರಕೆ ಬೇಕೇ ಬೇಕು. ಈ ಪೊರಕೆ ನಾವು ಮಹಾಲಕ್ಷ್ಮಿ ಅಂತಲೂ ಕರಿತೀವಿ. ಪೊರಕೆಯನ್ನು ನಾವು ಎಲ್ರಿಗೂ ಗೊತ್ತಿದೆ, ಪೊರಕೆ ಮಹಾಲಕ್ಷ್ಮಿ ಸ್ವರೂಪ ಅಂತ. ಆದರೆ ಈ ಮಹಾಲಕ್ಷ್ಮಿ ಅಂತ ಕರೆಯೋ ಪೊರಕೆಯಿಂದಲೇ ತೊಂದರೆಗಳು ಬರೋದು, ಅಪಾಯ ಆಗೋದು ಅಂಥದ್ದು, ಕಷ್ಟಗಳು ಬರೋ ಅಂಥದ್ದು ಇದು ಯಾವ ರೀತಿ ಅಂತ ಯಾರಿಗಾದರೂ ಗೊತ್ತಾ? ಇದನ್ನು ನಾವು ಸರಿಯಾಗಿ ಉಪಯೋಗಿಸದೇ ಇರುವುದರಿಂದ ಯಾವ ರೀತಿ ಅಂದರೆ ಪೊರಕೆಯನ್ನು ಇಡುವಂತಹ ಜಾಗ, ಪೊರಕೆ ದೇವರು ಅಂತ ಹೇಳ್ತೀವಿ. ಅಂದರೆ ಪೊರಕೆಯನ್ನು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಆದರೆ ಪೊರಕೆಯನ್ನು ಮಹಾಲಕ್ಷ್ಮಿ ಅಂತ ಕರಿತೀವಿ ಅಂತ ದೇವ್ರ ಮನೆಯಲ್ಲಂತೂ ಇಡೋದಕ್ಕಾಗಲ್ಲ. ಅಡುಗೆ ಮನೆಯಲ್ಲೂ ಇಡಬಾರ್ದು, ಮತ್ತು ದೇವ ಮೂಲೆಯಲ್ಲೂ ಕೂಡ ಇಡಬಾರ್ದು. ಇನ್ನು ಈಶಾನ್ಯ ಮೂಲೆಯಲ್ಲೂ ಕೂಡ ಪೊರಕೆಯನ್ನು ಇಡಬಾರ್ದು. ಪೊರಕೆಯನ್ನು ಇಡುವ ಸರಿಯಾದ ಜಾಗ ಅಂದರೆ ಪಶ್ಚಿಮ ದಿಕ್ಕು, ಅಂದರೆ ವಾಯುವ್ಯ ಮೂಲೆ. ಈ ಎರಡೂ ಜಾಗದಲ್ಲಿ ಮಾತ್ರನೇ ಪೊರಕೆಯನ್ನು ಇಡಬೇಕು. ಅದರಲ್ಲೂ ಯಾರಿಗೂ ಕಾಣಿಸದೆ ಪೊರಕೆಯನ್ನು ಇಡಬೇಕು. ಪೊರಕೆಯನ್ನು ಹಾಗೆ ನೆಲದ ಮೇಲೆ ಇಡಬಾರ್ದು, ಗೋಡೆಗೆ ನೇತಾಕೋದು, ಮೆಟ್ಟಿಲ ಕೆಳಗಡೆ ಇಡೋದು, ಈ ರೀತಿ ಎಲ್ಲ ಮಾಡಬಾರ್ದು. ಹೊರಗಡೆ ಕಸ ಗುಡಿಸ್ತೀವಲ್ಲ ಅಂಥ ಪೊರಕೆಯನ್ನು ಮಾತ್ರ ಈ ಮೆಟ್ಟಿಲು ಕೆಳಗಡೆ ಇಡಬೇಕು ಅಷ್ಟೇ. ಆದರೆ ಮನೆಯೊಳಗೆ ಯೂಸ್ ಮಾಡ್ತೀವಲ್ಲ ಆ ಪೊರಕೆಯನ್ನು ಇಡಬಾರ್ದು. ಇನ್ನು ದೇವ್ರ ಮನೆಯಲ್ಲಿ ಇಡೋದು, ಎಲ್ಲರಿಗೂ ಕಾಣೋ ಥರ ಪೊರಕೆಯನ್ನು ಇಡೋದು, ದೇವ ಮೂಲೆಯಲ್ಲಿ ಇಡೋದು, ಎಲ್ಲರಿಗೂ ಅಂದರೆ ಎಲ್ಲಾದರೂ ಗೋಡೆಗೆ ನೇತಾಕೋದು, ಇದೆಲ್ಲ ಮನೆಗೆ ಅಶುಭ ಅಂತಲೇ ಹೇಳಬಹುದು. ಇದರಿಂದ ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಹಾಗೆ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಪೊರಕೆ ಕಾಣೋ ಥರ ಇಡಬಾರ್ದು. ಮತ್ತು ಕಸ ಗುಡಿಸುವಾಗ ಕಾಲಿಗೆ ತಾಗೋದು, ಹೊಸ್ತಿಲಿಗೆ ತಾಗೋದು ಹೀಗೆಲ್ಲ ಮಾಡಬಾರ್ದು. ಮನೆಗೆ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಹೊಸ್ತಿಲಿನಿಂದಲೇ ಮನೆಗೆ ಬರೋ ಅಂಥದ್ದು. ಇನ್ನು ಹೊಸ್ಲಿನ ಮೇಲೆ ಲಕ್ಷ್ಮೀನಾರಾಯಣ ವಾಸವಿರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಹೊಸ್ತಿಲಿಗೂ ಕೂಡ ಪೊರಕೆಯನ್ನು ತಾಗಿಸ್ಬಾರ್ದು ಅಂತ ಹೇಳ್ತಾರೆ. ಮನೆಯಲ್ಲಿ 2, 3, 4 ಈ ಥರ ರೂಮ್ಗಳು ಇದ್ದಾಗ ಹಾಗೆ ಅದನ್ನು ಒಂದು ರೂಮಿನಿಂದ ಇನ್ನೊಂದು ರೂಮಿಗೆ ಕಸವನ್ನು, ಅಂದರೆ ಒಂದು ರೂಮಲ್ಲಿರೋಂಥ ಕಸವನ್ನು ಇನ್ನೊಂದು ರೂಮಿಗೆ ಅದನ್ನು ತೊಗೊಂಡೋಗಿ, ಅಂದರೆ ಗುಡಿಸ್ಕೊಂಡೋಗಿ ಹಾಕೋದು, ಎಲ್ಲ ರೂಮಲ್ಲೂ ಇರೋ ಕಸನ ಮಿಕ್ಸ್ ಮಾಡಿ ಹಾಕೋದು, ಆ ಥರ ಮಾಡಬಾರ್ದು. ಮಿಕ್ಸ್ ಮಾಡೋದು ಅಂದರೆ ಯಾವ ರೂಮಲ್ಲಿ ಕಸ ಗುಡಿಸ್ತೀರೋ ಆ ರೂಮಲ್ಲಿ ಇರೋದನ್ನು ಆ ರೂಮಲ್ಲೇ ತೆಗೆದುಬಿಡಬೇಕು. ಮತ್ತು ಈ ರೂಮಿಂದ ಆ ರೂಮ್ಗೆ ಗುಡಿಸ್ಕೊಂಡೋಗಿ ಅಲ್ಲಿ ಕಸನ ಎತ್ತಾಕೋದು, ಆ ಥರ ಮಾಡಬಾರ್ದು ಅಂತ ಅಷ್ಟೇ. ಒಂದೊಂದು ರೂಮಲ್ಲಿ ಕಸನ ಗುಡಿಸಿ ಅಲ್ಲೇ ಎತ್ಕೊಬೇಕು. ಮತ್ತು ಹಾಲಲ್ಲಿ ಗುಡಿಸ್ತೀವಿ ಅಂದರೆ ಅಲ್ಲೇ ಗುಡಿಸ್ಬಿಟ್ಟು ಅಲ್ಲೇ ಕಸನ ಮರಕ್ಕೆ ತೊಗೊಬೇಕು. ಇನ್ನು ಅಡುಗೆ ಮನೆಯಲ್ಲಿ ಕಸ ಗುಡಿಸ್ತೀವಿ ಅಂದರೆ ಅಲ್ಲೇ ಅಡುಗೆ ಮನೆಯಲ್ಲೇ ಗುಡಿಸಿದ ಕಸವನ್ನು ಅಡುಗೆ ಮನೆಯಲ್ಲೇ ಎತ್ಕೊಬೇಕು. ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗಲ್ಲ ಅಂತ ಅಷ್ಟೇ. ಇಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅಲ್ಲೇ ಇರುತ್ತೆ. ಮತ್ತು ಕಸನ ಒಂದು ರೂಮಿಂದ ಇನ್ನೊಂದು ಕಡೆ ಗುಡಿಸ್ಕೊಂಬರೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಕಸ ಗುಡಿಸುವ ಉದ್ದೇಶನೇ ಅದು. ಮನೆ ಕ್ಲೀನಾಗಿ ಇರಬೇಕು. ಬೆಳಗಿನ ಕಸವನ್ನು ಶನಿ ಕಸ ಅಂತ ಕರೀತಾರೆ. ಹಾಗಾಗಿ ಎದ್ದ ತಕ್ಷಣ ಮನೆ ಕಸ ಗುಡಿಸಿ ಹೊರಗೆ ಹಾಕಬೇಕು. ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿಯನ್ನು ಒಳಗಡೆ ತರುವಂಥದ್ದು. ಇನ್ನು ಹೊಸ ಪೊರಕೆಯನ್ನು ಏನಾದರೂ ಮನೆಗೆ ತರಬೇಕು ಅಂತ ಇದ್ದರೆ ಹುಣ್ಣಿಮೆ ಆದ ಮೇಲೆ ತೊಗೊಂಡು ಬನ್ನಿ. ಅಂದರೆ ಕೃಷ್ಣ ಪಕ್ಷದ ಗುರುವಾರ ಅಥವಾ ಶುಕ್ರವಾರ ಮನೆಗೆ ಪೊರಕೆಯನ್ನು ತರಬಹುದು. ಈ ದಿನ ಮನೆಗೆ ಪೊರಕೆಯನ್ನು ತರೋದು ತುಂಬಾ ಶುಭ ಅಂತ ಹೇಳ್ಬೋದು. ಇನ್ನು ಹಳೆ ಪೊರಕೆಯನ್ನು ಯಾವ ದಿನ ಹೊರಗಡೆ ಹಾಕಬೇಕು ಅಂದರೆ ಯಾವ್ಯಾವ ದಿನವೂ ಹೊರಗಡೆ ಹಾಕೋದಲ್ಲ. ಹಳೆ ಪೊರಕೆಯನ್ನು ಏನಾದರೂ ನೀವು ಹಿಂದಕ್ಕೆ ಹಾಕೋದು ಆದರೆ ಶನಿವಾರ ಮಾತ್ರ ಹೊರಗಡೆ ಹಾಕಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಇದನ್ನೆಲ್ಲ ನೋಡಿಕೊಂಡು, ಅದರಲ್ಲೂ ಮಠ ಮಧ್ಯಾಹ್ನ ಇಂತಹ ಸಮಯದಲ್ಲೆಲ್ಲ ಹೊರಗಡೆ ಹಾಕೋದಕ್ಕೆ ಹೋಗಬಾರ್ದು. ಇದನ್ನೆಲ್ಲ ನೋಡಿಕೊಂಡು ಪೊರಕೆಯನ್ನು ಹೊರಗಡೆ ಹಾಕಬೇಕು. ಹಾಗೆ ಪೊರಕೆ ತುಂಬಾ ಹಳೆಯದಾಗೋವರೆಗೂ ಇಟ್ಕೊಂಡಿರಬಾರ್ದು. ಅಂದರೆ ಅದನ್ನು ಯೂಸ್ ಮಾಡ್ತಾ ಇರಬಾರ್ದು. ಅಂದರೆ ಸ್ವಲ್ಪ ಸವಿತಾ ಇದ್ದಂಗೆ, ಅಂದರೆ ಸ್ವಲ್ಪ ಹಳೇದಾಯಿತು ಅನ್ನುವಾಗಲೇ ಪೊರಕೆಯನ್ನು ಚೇಂಜ್ ಮಾಡಬೇಕಾಗುತ್ತೆ.
ತುಂಬ ಹಳೆ ಪೊರ್ಕೆ ಆಗೋವರೆಗೂ, ತುಂಬ ಸವಿಯೋವರೆಗೂ ಆ ಪೊರ್ಕೆನ ಯೂಸ್ ಮಾಡಬಾರ್ದು. ಹಾಗಾಗಿ ಬದಲಾಯಿಸಿ ಇದನ್ನು ದೀಪಾವಳಿ ಟೈಮಲ್ಲೂ ಕೂಡ ಪೊರ್ಕೆಯನ್ನು ತಂದರೆ ತುಂಬಾ ಒಳ್ಳೆಯದು. ಯುಗಾದಿ ಟೈಮಲ್ಲೂ ಕೂಡ ಪೊರ್ಕೆಯನ್ನು ತರ್ಬೋದು. ಮತ್ತು ಅಷ್ಟತೃತೀ ದಿನ, ಧನತ್ರಯೋದಶಿ ದಿನ ಅಲ್ಲದೆ ಯಾವುದಾದರೂ ಲಕ್ಷ್ಮೀ ವ್ರತಗಳನ್ನು ಮಾಡ್ತಾಯಿದ್ರೆ ಅಂಥ ಸಮಯದಲ್ಲೂ ಕೂಡ ತರಬಹುದು. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಹೊಸ ಪೊರ್ಕೆಯನ್ನು ಕೃಷ್ಣ ಪಕ್ಷ ಅಂದರೆ ಅಮಾವಾಸ್ಯೆ ಆದಮೇಲೆ, ಹುಣ್ಣಿಮೆಯ ಆದಮೇಲೆ ಬರುವಂತಹ ಗುರುವಾರ, ಶುಕ್ರವಾರ ಪೊರಕೆಯನ್ನು ಮನೆಗೆ ತೊಗೊಂಡು ಬನ್ನಿ. ಇನ್ನು ಪೊರಕೆಯನ್ನು ಯಾವ ರೀತಿ ಇಡಬೇಕು ಅಂದರೆ, ಯಾವಾಗಲೂ ವಿಶ್ರಾಂತ ಸ್ಥಿತಿಯಲ್ಲಿ ಇಡಬೇಕಾಗುತ್ತೆ. ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ, ಯಾವಾಗಲೂ ಇದೇ ಥರ ಪೊರಕೆಯನ್ನು ಇಡಬೇಕಾಗುತ್ತೆ. ಅಂದರೆ ಪೊರಕೆಯನ್ನು ಮಲಗಿಸಿ ಇಡಬೇಕು. ಈ ಥರ ಇಡೋದ್ರಿಂದ ಯಾವಾಗಲೂ ಲಕ್ಷ್ಮಿ ಶಾಂತಳಾಗಿ ಇರ್ತಾಳೆ, ಅಂದರೆ ಮನಸ್ಸಿಗೆ ನೆಮ್ಮದಿಯಿಂದ ಇರ್ತಾಳೆ, ರೆಸ್ಟ್ ಮಾಡ್ತಾ ಇರ್ತಾಳೆ ಅನ್ನೋ ಉದ್ದೇಶ ಅಂತ ಹೇಳ್ತಾರೆ. ಇಲ್ಲ ಅಂದರೆ ನೋಡಿ, ಈ ಥರ ಈಗ ಕಾಣ್ತಿದೆಯಲ್ಲ ಸ್ಕ್ರೀನಲ್ಲಿ, ಕಸ ಗುಡಿಸೋ ಭಾಗನ ಈ ಥರ ಮೇಲ್ಗಡೆ ಮಾಡಿ ಇಡಬೇಕು. ಈ ಥರ ಇಡೋದ್ರಿಂದ ಬೇಗ ಪೊರ್ಕೆ ಹಾಳಾಗಲ್ಲ. ಇನ್ನೊಂದು ವಿಷಯ ಏನಂದರೆ, ನೀವೇನಾದರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಿದ್ರೆ, ಅಂದರೆ ಬಾಡಿಗೆ ಮನೆ ಆಗ್ಬೋದು, ಸ್ವಂತ ಮನೆ ಆಗ್ಬೋದು, ಮನೆ ಏನಾದರೂ ಚೇಂಜ್ ಮಾಡ್ತಿದ್ರೆ, ಆ ಮನೆಗೆ ಹೋಗುವಾಗ ಕೂಡ ಆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಹೊಸ ಪೊರ್ಕೆಯನ್ನು ತೊಗೊಂಡೋಗಿ, ಏನೋ ಕ್ಲೀನ್ ಮಾಡೋದಕ್ಕಲ್ವಾ ಮತ್ತೆ ಹೊಸ ಪೊರ್ಕೆ ತೊಗೊಂಡು ಹೋಗ್ಬೋದಲ್ವಾ ಅಂತ ಏನು ಬೇಡ. ಹಳೆ ಪೊರ್ಕೆಯನ್ನು ತೊಗೊಂಡೋಗಿ ಹೊಸ ಮನೆಯಲ್ಲಿ ನಾವು ಆ ಬಾಡಿಗೆ ಮನೆ ಆದರೂ ಸರಿ, ಹೊಸ ಮನೆ ನಮ್ಮ ಸ್ವಂತ ಮನೆ ಆದರೂ ಸರಿ, ನಾವು ಮೊದಲು ಬಾರಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಾಡಿಗೆ ಮನೆ ಆದರೂ ನಮ್ಮ ಪಾಲಿಗೆ ಅದು ಹೊಸ ಮನೆಯೇ ಆಗಿರುತ್ತೆ. ಹಾಗಾಗಿ ಮನೇನ ಕ್ಲೀನ್ ಮಾಡೋದಕ್ಕೆ ಹೊಸ ಪೊರ್ಕೆಯನ್ನೇ ತೊಗೊಂಡೋಗಿ, ಆ ಥರ ಹೊಸ ಪೊರ್ಕೆಯನ್ನು ತೊಗೊಂಡೋಗಿ ಕ್ಲೀನ್ ಮಾಡೋದ್ರಿಂದ ಆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ. ಹಾಗೆ ಸಕಾರಾತ್ಮಕ ಶಕ್ತಿ ಮತ್ತು ಆರೋಗ್ಯ ಹೆಚ್ಚಾಗುತ್ತೆ. ಹಾಗೇನಾದರೂ ಸಣ್ಣ ಪುಟ್ಟ ವಾಸ್ತು ದೋಷಗಳಿದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ಕ್ಲೀನ್ ಮಾಡೋದಕ್ಕೆ ಅಲ್ವಾ ಅಂತ ಹೇಳಿ ಯಾವುದೋ ಥರ ಹಳೆ ಪೊರ್ಕೆನ ತೊಗೊಂಡು ಹೋಗೋದು ತುಂಬಾ ತಪ್ಪು. ಫ್ರೆಂಡ್ಸ್, ನಾವು ಪ್ರತಿದಿನ ಬಳಸುವಂತಹ, ಅಂದರೆ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಬಳಸುವಂತಹ ವಸ್ತುವಿನಿಂದ ಇಷ್ಟೆಲ್ಲ ಉಪಯೋಗ ಆಗಿದೆ ನೋಡಿ. ಹಾಗೆ ಎಷ್ಟೆಲ್ಲ ತೊಂದರೆಗಳು ಕೂಡ ಇದೆ ನೋಡಿ. ಹಾಗೆ ನಮ್ಮ ಮನೆಯ ಲಾಭ ನಷ್ಟ ನಾವು ಬಳಸುವ ಪೊರ್ಕೆಯ ಮೇಲೆ ನಿರ್ಧಾರವಾಗುತ್ತಂತೆ. ಗೊತ್ತಿಲ್ಲದೆ ಏನಾದರೂ ಇಂಥ ಸಣ್ಣ ಪುಟ್ಟಗಳನ್ನು ಮಾಡ್ತಾ ಇದ್ದರೆ ಇನ್ಮೇಲೆ ಮಾಡೋದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ವಿಷಯ ಆಗಲಿ, ದೊಡ್ಡ ವಿಷಯವಾಗಲಿ, ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಯಾರೋ ತಿಳಿದಂಥವ್ರು ದೊಡ್ಡವರು ಏನಾದರೂ ಹೇಳಿದ್ದಾರೆ ಅಂದರೆ ಅದೆಲ್ಲಕ್ಕೂ ಒಂದು ಕಾರಣ ಇರುತ್ತೆ. ಯಾವುದೇ ವಿಷಯ ಆಗಲಿ ನಾವು ಅಷ್ಟೊಂದು ತಮಾಷೆಯಾಗಿ ತಗೊಳ್ಳೋದಕ್ಕೆ ಹೋಗಬಾರ್ದು. ಅದ ಅಂತ ನಮಗೇನಾದರೂ ಆ ಥರ ಏನಾದರೂ ಡೌಟ್ಸ್ ಇದ್ದರೆ ತಿಳಿದವರನ್ನು, ಇವ್ರನ್ನೆಲ್ಲ ಮತ್ತೊಬ್ಬರನ್ನ ಕೇಳಿ ತಿಳ್ಕೊಂಡು ನಡೆಯೋದು ತುಂಬಾ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಮಾಹಿತಿ ನೀವು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿ ಜೊತೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.